ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿಯಾಗಿರುವಂಥ ಒಂದು ಬ್ರೈಡಲ್ ಡಿಸೈನ್ಗೆ ತುಂಬ ಸಿಂಪಲ್ಲಾಗಿ ಯಾವುದೇ ರೀತಿ ಕ್ರೋಶ ಆಗಲಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ತೇನೆ. ಇವತ್ತು ನಾವು ಜಸ್ಟ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಹಾಕುವಂಥ ಒಂದು ಬ್ರೈಡಲ್ ಡಿಸೈನನ್ನು ಟ್ರೈ ಮಾಡೋಣ. ತುಂಬ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೇ ಈ ಡಿಸೈನನ್ನು ನಾವು ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿರುವಂಥ ಹ್ಯಾಂಗಿಂಗ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ನಾವು ಇವತ್ತು ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೇ ಈ ರೀತಿ ಡಿಸೈನನ್ನು ಟ್ರೈ ಮಾಡೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅರಿಶಿನ ಶಾಸ್ತ್ರದ ಸ್ಯಾರಿ ಇದು. ನೋಡಿ, ಜಸ್ಟು ನಾರ್ಮಲಾಗಿ ಎಮ್ಮಿಂಗ್ ನೀಡಲ್ಗೆ 2 ಎಳೆ ಥ್ರೆಡನ್ನು ತೊಗೊಂಡಿರ್ತೀವಲ್ವ, ಅದನ್ನು ಸ್ಯಾರಿಗೆ ಫಸ್ಟ್ ಹ್ಯಾಂಗ್ ಮಾಡಿಕೊಂಡು ಫಸ್ಟ್ ನಾವು ಅದನ್ನು ನಾಟ್ ಮಾಡ್ಕೊಂಡಾದಮೇಲೆ ಫಸ್ಟ್ 2 ಗೋಲ್ಡ್ ಬೀಡು ಮತ್ತು 1 ಪರ್ಪಲ್ ಬೀಡು, ಹಾಗೆ ಒಂದು ಹ್ಯಾಂಗಿಂಗ್ ವೈಟ್ ಕಲರ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಫಸ್ಟು ವೈಟ್ ಕಲರ್ ಹ್ಯಾಂಗಿಂಗ್ ಬೀಡ್ ಇದೆಲ್ಲ ಅದನ್ನು ಬಿಟ್ಟು ಮತ್ತು ಎಲ್ಲ ಬೀಡ್ ಒಳಗಡೆಯಿಂದ ನೀಡಲ್ನ ವಾಪಸ್ ಈ ರೀತಿ ಮೇಲಕ್ಕೆ ಎಳ್ಕೋಬೇಕು. ನೋಡಿ, ಥ್ರೆಡನ್ನೆಲ್ಲ ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಸ್ಯಾರಿ ಬ್ಲೌಸ್ ಕಲರ್ ಬಂದುಬಿಟ್ಟು ಈ ರೀತಿ ಪರ್ಪಲ್ ಕಲರ್ ಇದೆ, ಹಾಗಾಗಿ ಈ ರೀತಿ ಪರ್ಪಲ್ ಕಲರ್ ಬೀಡನ್ನು ಇಲ್ಲಿ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಜಸ್ಟ್ 1 ಫಿಂಗರಷ್ಟು ಗ್ಯಾಪನ್ನು ಬಿಟ್ಟು ನೋಡಿ, ನೀಡಲ್ನ ಈ ರೀತಿ ಕೆಳಗಿಂದ ಮೇಲಕ್ಕೆ ಎಳ್ಕೋಬೇಕು. ಈ ರೀತಿಯಾಗಿ ನೀಡಲ್ನ ಎಳ್ಕೊತೀವಲ್ವ, ಅಲ್ಲಿ ಮತ್ತೆ ಒಂದು ಸರಿ ಲಾಕ್ ಆಗುತ್ತೆ. ಈ ರೀತಿಯಾಗಿ ಮತ್ತೆ 2 ಗೋಲ್ಡ್ ಬೀಡನ್ನು ಹಾಕ್ಕೋಬೇಕು, 1 ಪರ್ಪಲ್ ಬೀಡನ್ನು ಹಾಕ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ವೈಟ್ ಕಲರ್ದು 5, ಗೋಲ್ಡ್ ಕಲರ್ 5 ಬೀಡ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ರಿಪೀಟೆಡ್ ಆಗಿ ನೋಡಿ, ಈ ರೀತಿ ಫಸ್ಟ್ ಹ್ಯಾಂಗಿಂಗ್ ಬೀಡ್ ಏನಿದೆ ಅಲ್ವ ಅದನ್ನು ಬಿಟ್ಟು ಈ ರೀತಿ ಪರ್ಪಲ್ ಕಲರು ಮತ್ತು ಗೋಲ್ಡ್ ಬೀಡ್ ಏನಿದೆ ಅಲ್ವ 2, ಆ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಮೇಲಕ್ಕೆ ಎಳ್ಕೋಬೇಕು. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ, ಅಲ್ಲಿ ಒಂದು ಸರಿ ನಾವು ನಾಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾಟ್ ಮಾಡಿಕೊಂಡು ಮತ್ತೆ ಅದೇ ರೀತಿಯಾಗಿ 1 ಫಿಂಗರಷ್ಟು ಗ್ಯಾಪನ್ನು ಬಿಟ್ಟು ನೀಡಲ್ನ ಕೆಳಗಿಂದ ಮೇಲಕ್ಕೆ ಎಳ್ಕೋಬೇಕು. ಈ ಎಲ್ಲ ರೀತಿಯಾದಂತಹ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕೆಲವೊಬ್ಬರಿಗೆ ತುಂಬ ಅರ್ಜೆಂಟಾಗಿ ಬೇಕಿರುತ್ತೆ, ಹಾಗೆ ಸಿಲ್ಕ್ ಥ್ರೆಡಲ್ಲಿ ಕುಚ್ಚನ್ನು ಹಾಕಿಸ್ಕೊಳ್ಲಿಕ್ಕೆ ಇಷ್ಟ ಇರೋದಿಲ್ಲ. ಅಂಥವ್ರಿಗೆ ಈ ರೀತಿಯಾಗಿ ಡಿಸೈನರ್ ಕುಚ್ಚನ್ನು ನಾವು ಹಾಕ್ಕೊಡ್ಬೋದು. ಬೀಡ್ಸಲ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಗಿಂಗ್ ಮಾಡಿಕೊಂಡಾಗ ಸ್ಯಾರಿ ನಾವು ಪಲ್ಲುನ ಈ ರೀತಿಯಾಗಿ ಯಾವ ರೀತಿಯಾಗಿ ಇಟ್ಕೊಂಡ್ರೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಈ ರೀತಿಯಾಗಿ ಬೀಡ್ಸ್ನ ಹಾಕ್ಕೊತ ಹೋಗೋದಷ್ಟೇ. ನಿಮಗಿನ್ನೂ ಗ್ಯಾಪು ತುಂಬ ಹತ್ತತ್ರ ಬೇಕು ಅನ್ನೋದಾದರೆ ಹತ್ತತ್ರನೂ ಸಹ ಹಾಕ್ಕೋಬೋದು. ತುಂಬ ಹತ್ತತ್ರ ಆದ್ರೂ ಚೆನ್ನಾಗಿ ಅನಿಸೋದಿಲ್ಲ, ಹಾಗಾಗಿ ಈ ಮೀಡಿಯಮ್ ಸೈಜಲ್ಲಿ 1 ಫಿಂಗರಷ್ಟು ಗ್ಯಾಪನ್ನು ಬಿಟ್ಟು ಈ ರೀತಿಯಾಗಿ ಹಾಕ್ಕೊತ ಹೋಗ್ಬೋದು. ಕ್ರೋಶ ಡಿಸೈನ್ ಬರಬೇಕು ಅಂತ ಏನಿಲ್ಲ, ಬೇಬಿ ಕುಚ್ಚು ಬರದೇ ಇರೋರು ಸಹ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿದೆ, ಕ್ವಿಕ್ಕಾಗಿ ಹಾಕ್ಕೊಂಬಿಡ್ಬೋದು. ನನಗೊಂದು ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲೇ ಈ ಡಿಸೈನ ನಾನು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ, ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಅಂತೂ ಈ ರೀತಿಯಾಗಿ ಬಂದಿದೆ. ಜಸ್ಟ್ ನಾವು ಪಲ್ಲುನ ಈ ರೀತಿಯಾಗಿ ಇಟ್ಕೊಂಡ್ರೆ ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಸ್ಯಾರಿ ಕುಚ್ಚಂತೂ. ಯಾರಿಗೆಲ್ಲ ಸಿಲ್ಕ್ ಥ್ರೆಡಿಂದ ಕ್ರೋಶ ವರ್ಕ್ ಆಗಿರ್ಬೋದು, ಬೇಬಿ ಕುಚ್ಚ ಆಗಿರ್ಬೋದು ಇಷ್ಟ ಇಲ್ಲದೆ ಇರೋರು ಈ ರೀತಿ ಆಗಿರೋಂಥ ಡಿಸೈನ್ಸನ್ನು ಟ್ರೈ ಮಾಡ್ಬೋದು. ಇದು ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರೀಸ್ಗೂ ಅಥವಾ ಬ್ರೈಡಲ್ ಸ್ಯಾರೀಸ್ಗಾದ್ರೂ ಸಹ ತುಂಬಾ ಚೆನ್ನಾಗಿ ಕಾಣಿಸುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ್ಗೆ ನಾವು ಟೈಮ್ ಕಡಿಮೆ ಆಗೋದ್ರಿಂದ ಜಸ್ಟ್ ಬೀಡ್ಸ್ ಎಷ್ಟು ಇರಿಸುತ್ತೋ ನೋಡಿಕೊಂಡು ಅದ್ರ ಮೇಲೆ ನಾವು ಪ್ರೈಸಸ್ ಹೇಳಬೇಕಾಗುತ್ತೆ. ನನಗೆ ಟೋಟಲಾಗಿ ಒಂದು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಬೀಡ್ಸ್ 3 ರೀತಿಯಾಗಿ ನಾನು ಯೂಸ್ ಮಾಡಿರೋದ್ರಿಂದ ಒಂದು 400ವರೆಗೂ ಚಾರ್ಜಸ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.